ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ಒಂದು ಅಭ್ಯರ್ಥಿಗಳಿಗೆ ವೀಕ್ಷಕರಿಗೆ ಸ್ವಾಗತನ ಕೂಡ ತಿಳಿಸ್ತಾ ಇದೀಗ ಒಂದು ಸಾಕಷ್ಟು ಅಭ್ಯರ್ಥಿಗಳೇನು ವೆಯ್ಟ್ ಮಾಡ್ತಿರಲ್ಲ ಬಿ.ಎಡ್ನ ಒಂದು ಸಿಕ್ಸ್ತ್ ರೌಂಡ್ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಸಿ.ಎಸ್.ನ ಒಂದು ಕೇಂದ್ರೀಕೃತ ವೆಬ್ಸೈಟ್ನಲ್ಲೇ ಪ್ರಕಟ ಆಗಿರುವಂಥದ್ದಾಗಿರುತ್ತೆ 6ನೇ ರೌಂಡ್ಗೆ ಸಂಬಂಧಪಟ್ಟಂತೆ ಒಂದು ಸೆಲೆಕ್ಷನ್ ಲಿಸ್ಟ್ ಅಥವಾ ಸೀಟು ಹಂಚಿಕೆ ಪಟ್ಟಿ ಏನಿದೆಯಲ್ಲ ಆ ಪ್ರಕಟ ಕೂಡ ಬಿಡುಗಡೆ ಕೂಡ ಆಗಿರುವಂಥದ್ದಾಗಿರುತ್ತೆ. ಪ್ರಕಟಣೆಯನ್ನು ಕೂಡ ಪ್ರಮುಖವಾಗಿ ಹೊರಡಿಸಿದ್ದಾರೆ. ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಒಂದು ಬ್ಯಾಡ್ ನ್ಯೂಸ್ ಅಥವಾ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದಾಗಿರುತ್ತೋ ಅಂಥದ್ದು ಕೆಲವೊಂದು ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ. ಏನು ಎತ್ತ ಅಂತಿಮ ರೌಂಡ್ ಇದೆನಾ, ಮತ್ತೆ ಇಲಾಖೆ ಕಡೆಯಿಂದ ಏನಾಗಿರೋ ಮಾಹಿತಿ ಇದೆ ಸದ್ಯಕ್ಕೆ. ನಂತರದಲ್ಲಿ ಸಿಕ್ಸ್ತ್ ರೌಂಡಲ್ಲಿ ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳಿಗೆ ಸಿಕ್ಕಿರುವಂಥ ಕಾಲೇಜ್ಗೆ ಅಡ್ಮಿಷನ್ ಆಗೋದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಕ್ರಿಯೆ ದಿನಾಂಕಗಳನ್ನಾಗಿರ್ಬೋದು, ನಂತರದಲ್ಲಿ ಒಂದು ಸೆಲೆಕ್ಷನ್ ಲಿಸ್ಟ್ಗಳನ್ನಾಗಿರ್ಬೋದು, ಆರ್ಟ್ಸ್ ಮತ್ತು ಸೈನ್ಸ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಮಾಹಿತಿಗಳನ್ನು ಪಡ್ಕೊಂತೀರಾ. ಒಂದು ಆರ್ಟ್ಸ್ ಮತ್ತು ಸೈನ್ಸ್ ವಿದ್ಯಾರ್ಥಿಗಳ ಒಂದು ಸೆಲೆಕ್ಷನ್ ಲಿಸ್ಟ್ ಏನಿದೆಯಲ್ಲ ನಮ್ಮ ಕನ್ನಡದ ಆಫಿಷಿಯಲ್ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಕೂಡ ಆಗಿರುತ್ತೆ. ಒಂದು PDF ಅನ್ನು ವೀಕ್ಷಣೆ ಮಾಡಬಹುದಾಗಿರುತ್ತೆ. ಇರೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಕನ್ನಡದ ಆಫಿಷಿಯಲ್ ಒಂದು ಟೆಲಿಗ್ರಾಮ್ ಗ್ರೂಪ್, ಅಲ್ಲಿ PDF ಅನ್ನು ಕೂಡ ಅಪ್ಲೋಡ್ ಮಾಡಿದ್ರೆ ವೀಕ್ಷಣೆ ಮಾಡಬಹುದಾಗಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕೂಡ ಅಲ್ಲಿ ಸಿಗ್ತಿರುತ್ತೆ. ಜಾಯಿನ್ ಕೂಡ ಆಗಬಹುದಾಗಿರುತ್ತೆ. ಉಚಿತ ಕೂಡ ಆಗಿರುತ್ತೆ ಅಂತ ಕೂಡ ತಿಳಿಸ್ತಾ ಇದೀಗ ಅಭ್ಯರ್ಥಿಗಳಿಗೆ ಒಂದು ಇರೋ ಡಿಸ್ಕ್ರಿಪ್ಷನ್ ಲಿಂಕ್ ಕನ್ನಡದ ಆಫಿಷಿಯಲ್ ವಾಟ್ಸ್ಆಪ್ ಮತ್ತು ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಎಲ್ಲ ಲಿಂಕ್ ಇರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಮತ್ತೆ ಕನ್ನಡದ ಆಫಿಷಿಯಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಸಬ್ಸ್ಕ್ರೈಬ್ ಆಗೋರ ಮುಖಾಂತರ ಇನ್ಸ್ಟಾಗ್ರಾಮ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ಪಡ್ಕೊಳ್ಳೋದ್ರ ಮುಖಾಂತರ ನಿಮ್ದರ ಪ್ರಶ್ನೆ ಡೌಟ್ಸ್ ನಮ್ಮ ಜೊತೆ ಇನ್ಸ್ಟಾಗ್ರಾಮ್ ಮೆಸೇಜ್ ಅಥವಾ ಇನ್ಸ್ಟಾಗ್ರಾಮ್ ಕಾಲ್ ಮುಖಾಂತರ ವೈಯಕ್ತಿಕವಾಗಿ ಸೂಕ್ತ ಸಲಹೆ ಮಾರ್ಗದರ್ಶನ ಪಡ್ಕೊಳ್ಳಿಕ್ಕೆ ನಿಮ್ಗೆ ಅವಕಾಶ ಇರುತ್ತೆ. ಏನು ಮಾಡಬೇಕಿರುತ್ತೆ ಕಂಪ್ಲೀಟ್ ಮಾಹಿತಿಗಳು ನಿಮಗೆ ಸಿಗ್ತಿರುತ್ತೆ. ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋರ ಮುಖಾಂತರ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬರ್ಸ್ ಕೂಡ ಜಾಯ್ನ್ ಆಗಬಹುದಾಗಿರುತ್ತೆ ನೀವು ಅಂತ ಕೂಡ ತಿಳಿಸ್ತಾ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ನಾನೀಗ. ಇದೀಗ ಅಭ್ಯರ್ಥಿಗಳಿಗೆ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ 5ನೇ ರೌಂಡ್ನ ಬಳಿಕ ಒಂದು ಸೀಟ್ ಮೆಟ್ರಿಕ್ಸ್ ಎಲ್ಲ ಪ್ರಕಟ ಮಾಡಿದ್ರು. 6ನೇ ರೌಂಡ್ಗೆ ಆಪ್ಷನ್ ಎಂಟ್ರಿಗೆಲ್ಲ ಅವಕಾಶ ಕೊಟ್ಟಿದ್ರು. ಫೆಬ್ರವರಿ ತಿಂಗಳ 11ನೇ ತಾರೀಕು 2026 ತನಕ ಅವಕಾಶ ಕೊಟ್ಟಿದ್ರು. ಇದೀಗ ಒಂದು ಸೆಲೆಕ್ಷನ್ ಲಿಸ್ಟ್ ಅನ್ನ ಫೆಬ್ರವರಿ 12, 2026 ಪ್ರಕಟ ಕೂಡ ಆಗಿರೋದಾಗಿರುತ್ತೆ. ನಾವು ಕೂಡ ಹಿಂದೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ವಿ. ನಿನ್ನೆ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದಿರುತ್ತೆ ಫೆಬ್ರವರಿ 13ನೇ ತಾರೀಕಿನಂದು ಅಂತ. ಮತ್ತೆ ನಾವು ಕೂಡ ಆ ವಿಡಿಯೋದಲ್ಲಿ ಮಾಹಿತಿನ ಕೊಟ್ಟಿದ್ವಿ. ಏನಂದ್ರೆ ಒಂದು ಎಕ್ಸ್ಟೆಂಡ್ ಆಗುವ ಸಾಧ್ಯತೆಗಳಿರುತ್ತೆ. ಎಕ್ಸ್ಟೆಂಡ್ ಅಂದ್ರೆ ಒಂದು ರೌಂಡ್ ವಿಸ್ತರಣೆ ಆಗುವ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಅವ್ರು ಮೆನ್ಷನ್ ಮಾಡಿಲ್ಲ ಹಾಗೆ ಅಂತ ನಾವು ಕೂಡ ತಿಳಿಸಿದ್ವಿ. ಬಟ್ ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರದಲ್ಲಿ ಇಲಾಖೆ ಕಡೆಯಿಂದ ಇವಾಗ ಒಂದು ಸೆಲೆಕ್ಷನ್ ಲಿಸ್ಟ್ ಅನ್ನು ಪ್ರಕಟ ಮಾಡಿ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ. ಮತ್ತೆ ಅಲ್ಲಿ ಕೂಡ ಗಮನಿಸಬಹುದಿರುತ್ತೆ ಅಭ್ಯರ್ಥಿಗಳಿಗೆ. ಮೊದಲನೇದಾಗಿ ಇವಾಗ ಸೀಟ್ ಸಿಕ್ಕಿರುವಂತಹ ಅಭ್ಯರ್ಥಿಗಳ ಬಗ್ಗೆ ಮಾಹಿತಿನ ಕೊಡ್ಬಿಡ್ತೀನಿ ಏನ್ ಮಾಡಬೇಕಿತ್ತ ಅಂತ ಅಂದ್ಬಿಟ್ಟು. ಒಂದು ಸೀಟ್ ಸಿಕ್ಕಿರುವಂತಹ ಅಭ್ಯರ್ಥಿಗಳಿದ್ದಲ್ಲ ಈ ಒಂದು ಅಭ್ಯರ್ಥಿಗಳಿಗೆ ಇಲಾಖೆಯವರು ಮಾಹಿತಿನ ಕೂಡ ಕೊಟ್ಟಿದ್ದಾರೆ. ಸೆಲೆಕ್ಷನ್ ಲಿಸ್ಟ್ ನ ಒಂದು ವೆಬ್ಸೈಟ್ ನಲ್ಲಿ ಪ್ರಕಟ ಮಾಡಿದೀವಿ ಅಂತ ಮಾಹಿತಿನ ಕೊಟ್ಟು ನಂತರದಲ್ಲಿ ನಮ್ಮ ಕನ್ನಡದ ಒಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ವೀಕ್ಷಣೆ ಮಾಡಬಹುದಿರುತ್ತೆ ಒಂದು PDF ಅನ್ನು ವಿದ್ಯಾರ್ಥಿಗಳು ಆರ್ಟ್ಸ್ ಸೈನ್ಸ್. ಇಲ್ಲಿ ಸೀಟ್ ಸಿಕ್ಕಿರುವಂತ ಅಭ್ಯರ್ಥಿಗಳು ಇದೆಲ್ಲ ಸ್ಟಾರ್ ಮಾರ್ಕ್ ಬಂದರು ಅಥವಾ ಸಿಟಿ ಸಿಕ್ಕಿರುವಂತ ಅಭ್ಯರ್ಥಿಗಳು ಹೆಸರೇ ಬರೆದಿರುವಂತ ಅಭ್ಯರ್ಥಿಗಳ ಬಗ್ಗೆ ಹೇಳ್ತೀನಿ. ಬಟ್ ಇವಾಗ ಪ್ರಮುಖವಾಗಿ ಸೀಟ್ ಸಿಕ್ಕಿದೆ ಅಂತಕ್ಕಂಥ ಅಭ್ಯರ್ಥಿಗಳು ಫೆಬ್ರವರಿ ತಿಂಗಳ ಒಂದು ದಿನಾಂಕನೂ ಕೂಡ ಮೆನ್ಷನ್ ಮಾಡೋದಾಗಿರುತ್ತೆ ಅಭ್ಯರ್ಥಿಗಳಿಗೆ. ಫೆಬ್ರವರಿ ತಿಂಗಳ 17, 2026 ಒಳಗಾಗಿ ಫೆಬ್ರವರಿ 17, 2026 ಒಳಗಾಗಿ ಸಿಕ್ಕಿರುವಂತ ಕಾಲೇಜ್ಗೆ ಸಂಬಂಧಪಟ್ಟಂತೆ ಅಡ್ಮಿಷನ್ ಆಗಲಿಕ್ಕೆ ಮತ್ತೆ ಅಡ್ಮಿಷನ್ ಸ್ಲಿಪ್ ಅನ್ನ ಪಡ್ಕೊಳ್ಳೋದಕ್ಕೆ ದಿನಾಂಕನ ಕೊಟ್ಟಿದ್ದಾರೆ. ನಂತರ ಪ್ರಮುಖವಾಗಿ ಅರ್ಥ ಮಾಡ್ಕೊಳ್ಳಿ ಅಭ್ಯರ್ಥಿಗಳಿಗೆ. ಮತ್ತೆ ಒಂದು ಕನ್ನಡದ ಆಫಿಷಿಯಲ್ ಒಂದು ಯೂಟ್ಯೂಬ್ ಚಾನಲ್ ಏನಿದೆ ಇಲ್ಲಿ ಕೂಡ ಒಂದು ಜಾಯ್ನ್ ಆಪ್ಷನ್ ಕೂಡ ನೀಡಿರ್ತೀವಿ. ಅಲ್ಲಿ ಕೆಲವೊಂದು ವಿಡಿಯೋಸ್ಗಳು ಇರುವಂತದ್ದಾಗಿರುತ್ತೆ ಮೆಮೊರಲ್ಲಿ, ಅದನ್ನ ಕೂಡ ವೀಕ್ಷಣೆ ಮಾಡಿ ನಂತರ ನೀವು ಸ್ಲಿಪ್ಗೆ ಮುಂದಾಗಿ. ಇವಾಗ ಕಾಲೇಜ್ ಸೀಟ್ ಸಿಕ್ಕಿದೆ ಅಂದ ತಕ್ಷಣ ಆ ತರ ಪಟ್ಬಿಟ್ಟು ಅಡ್ಮಿಷನ್ ಸ್ಲಿಪ್ಗೆ ಮುಂದಾಗಕ್ಕೆ ಹೋಗಬೇಡಿ ಅಭ್ಯರ್ಥಿಗಳು ಹೇಳ್ತಿರೋದು. ಯಾಕಂದ್ರೆ ಕಾಲೇಜ್ ಬಗ್ಗೆ ಕೆಲವೊಂದು ಪ್ರಮುಖ ಅಂಶಗಳನ್ನು ವಿಚಾರಿಸಬೇಕಿರುತ್ತೆ. ವಿಡಿಯೋಸ್ ಕೂಡ ಅಲ್ಲಿ ಸಿಗುತ್ತೆ ನಿಮಗೆ, ಅದನ್ನ ವಿಚಾರಿಸ್ತೀನಿ. ನೀವು ಇಷ್ಟ ಬಂದಂಗೆ ಹಂಗೆ ಡೈರೆಕ್ಟ್ ಆಗಿ ಹೋಗಿ ಅಡ್ಮಿಷನ್ ಸ್ಲಿಪ್ ಅನ್ನ ತಗೊಂಡ್ಬಿಟ್ರೆ SC/ST ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಶುಲ್ಕ ವಿನಂತಿ ಕೂಡ ಇರುತ್ತೆ. ಎಕ್ಸಾಮ್ಟೆಡ್ ಅಂತ ಬಂದಿರುತ್ತೆ, ಅದನ್ನ ಕೂಡ ಅರ್ಥ ಮಾಡ್ಕೊಳ್ಳಿ. ಹಾಗಂದ್ಬಿಟ್ಟು ಡೈರೆಕ್ಟ್ ಆಗಿ ಸ್ಲಿಪ್ ಅನ್ನ ತಗೊಂಡ್ಬಿಟ್ಟು ಆಮೇಲೆ ಕಾಲೇಜ್ಗೆ ಅಡ್ಮಿಷನ್ ಆಗ್ತೀರಿ ಅನ್ನೋದು ಮತ್ತೊಂದ್ರೆ ಕಾಲೇಜಲ್ಲಿ ಕೆಲವೊಂದು ಸಮಸ್ಯೆಗಳು ಇರಬಹುದಾಗಿರುತ್ತೆ ಅಥವಾ ಅವುಗಳ ಬಗ್ಗೆ ವಿಚಾರಿಸ್ಬಿಟ್ಟು ಸ್ಲಿಪ್ ನ ತಗೊಳ್ಳೋಕೆ ಹೋಗಿಲ್ಲ ನಿಮಗೆ ಸಮಸ್ಯೆ ಆಗುತ್ತೆ, ಅದನ್ನ ಕೂಡ ಎಚ್ಚರಿಸ್ತಾ ಇದ್ದೀನಿ ನಾನು. ಕೆಲವೊಂದು ಅಭ್ಯರ್ಥಿಗಳು ನಿರ್ಲಕ್ಷ್ಯ ಮಾಡ್ತಿರೋ ಇದನ್ನ. ಮತ್ತೆ ಇನ್ನ ಕೆಲವೊಂದು ಅಭ್ಯರ್ಥಿಗಳು ದೂರ ಕಾಲೇಜ್ ಇದೆ ಹಾಗೆ ಅಂದ್ಬಿಟ್ಟು ಕಾಲೇಜ್ಗಳನ್ನ ಸರಿಯಾದ ರೀತಿ ನಿಮ್ಗೆ ಅನ್ಕೊಂಡ್ರಂತ ಕಾಲೇಜ್ ಆಗ್ದೇನೆ ಕಾಲೇಜ್ ಬಗ್ಗೆ ನಿಮ್ಗೆ ಐಡಿಯಾ ಇಲ್ಲ ಅಂದಾಗ ಅದ್ರ ಬಗ್ಗೆ ವಿಚಾರಿಸಬೇಕಿರುತ್ತೆ. ಪ್ರಮುಖವಾಗಿ ಹೇಳ್ತಿರುವಂತದ್ದು ಮತ್ತೆ ಅಮೌಂಟ್ನೆಲ್ಲ ಪೇ ಮಾಡಿ ಅಡ್ಮಿಷನ್ ಸ್ಲಿಪ್ ತಗೊಂಡು ನಂತರ ಕಾಲೇಜ್ಗೆ ಹೋಗಕ್ಕೆ ಹೋಗ್ಬೇಡಿ. ಅಲ್ಲಿ ಕೂಡ ವಿಡಿಯೋಸ್ ಇದೆ. ಅಥವಾ ಇನ್ನೇ ಹೆಚ್ಚುವರೆಗೆ ಏನೇನು ವಿಚಾರಿಸಬೇಕು ಏನು ಕೇಳಬೇಕು ಅಂತ ಕಂಪ್ಲೀಟ್ ಮಾಹಿತಿ ಮೊದಲ ಬಾರಿಗೆ ಸೀಟ್ ಸಿಕ್ಕಿರುವಂತ ಅಭ್ಯರ್ಥಿಗಳು ಅಥವಾ ಎರಡನೇ ಬಾರಿಗೆ ಇವಾಗ ಸೀಟ್ ಸಿಕ್ಕಿದೆ ಇದೆ ಅಂತಿಮವಾಗಿರುತ್ತೆ ಅಥವಾ ಆ ಒಂದು ಅಭ್ಯರ್ಥಿಗಳು ಪ್ರಮುಖವಾಗಿ ಹೇಳ್ತಿರುವಂತದ್ದಾಗಿರುತ್ತೆ. ಇನ್ಸ್ಟಾಗ್ರಾಮ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ನೀವು ಹೆಚ್ಚುವರಿ ವೈಯಕ್ತಿಕ ಮಾರ್ಗದರ್ಶನ ಪಡ್ಕೋಬಹುದಿರುತ್ತೆ. ಆ ನಂತರ ಸ್ಲಿಪ್ಗೆ ಮುಂದಾಗಿ ತುಂಬಾ ತಡನು ಮಾಡಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಅಥವಾ ಆದಷ್ಟು ವಿಚಾರಿಸ್ಬಿಟ್ಟು ನೀವು ಮಾಹಿತಿನ ಪಡ್ಕೊಂಡು ನಂತರ ನೀವು ಆ ಕಾಲೇಜಿಗೆ ಸ್ಲಿಪ್ಗೆ ತಗೊಂಡು ಅಡ್ಮಿಷನ್ ಸ್ಲಿಪ್ಗೆ ತಗೊಂಡು ಮುಂದಾಗೋಕ್ಕೆ ಪ್ರಯತ್ನ ಮಾಡಿ. ಸುಮ್ಮನೆ ಇವಾಗ ಸಮಸ್ಯೆ ಅಥವಾ ಮಾಡ್ಕೊಂಡು ಹಣನ ವೇಸ್ಟ್ ಮಾಡ್ಕೊಂಡು ಅಥವಾ ಸೀಟನ್ನ ಕೂಡ ಕಳ್ಕೊಂತೀರ ಕೆಲವೊಂದು ಅಭ್ಯರ್ಥಿಗಳು, ಅದರಿಂದ ಎಚ್ಚರಿಸ್ತಾ ಇರುವಂತದ್ದು ಅಂತ ಹೇಳ್ತಾ ಪ್ರಮುಖವಾಗಿ ಇವಾಗ ಸಿಕ್ಕಿರುವಂತ ಕಾಲೇಜ್ಗೆ ಅಡ್ಮಿಷನ್ ಆಗಲಿಕ್ಕೆ ಪ್ರಕ್ರಿಯೆಗಳ ವಿಡಿಯೋಸ್ನು ಕೂಡ ಕನ್ನಡದ ಯೂಟ್ಯೂಬ್ ಚಾನಲ್ ಇರುತ್ತೆ. ನಂತರದಲ್ಲಿ ಪ್ರಮುಖವಾಗಿ ಅಭ್ಯರ್ಥಿಗಳಿಗೆ ಅದನ್ನೆಲ್ಲ ಗೊತ್ತಿದೆ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಇಷ್ಟು ರೌಂಡ್ಸ್ಗಳಲ್ಲಿ ನಾವು ವಿಡಿಯೋಸ್ನ ಮಾಡಿದ್ವಿ. ಕನ್ನಡದ ಯೂಟ್ಯೂಬ್ ಚಾನಲ್ ವಿಡಿಯೋಸ್ಗಳು ಸಿಗುತ್ತೆ. SBI ಬ್ಯಾಂಕ್ನಲ್ಲಿ ಹಣವನ್ನು ಕಟ್ಟಬೇಕಿರುತ್ತೆ. SC/ST ಕ್ಯಾಟಗರಿನ ಹೊರತುಪಡಿಸಿ ಇತರೆ ಕ್ಯಾಟಗರಿ ಅಭ್ಯರ್ಥಿಗಳು SC/ST ಅಭ್ಯರ್ಥಿಗಳು ಡೈರೆಕ್ಟ್ ಆಗಿ ಶುಲ್ಕ ವಿನಂತಿಯಿಂದ ಅಡ್ಮಿಷನ್ ಸ್ಲಿಪ್ ಅನ್ನು ಪಡ್ಕೊಳ್ಳೋದಕ್ಕೆ ನೀವು ಅಂದ್ರೆ ನೂಡಲ್ ಸೆಂಟರ್ ಅಥವಾ ವೆರಿಫಿಕೇಶನ್ ಹೋಗಿರುತ್ತೆ ರಾಜ್ಯಕ್ಕೆ ಹೋಗೋರ ಮುಖಾಂತರದಲ್ಲಿ ವೆರಿಫಿಕೇಶನ್ ಅಂದ್ರೆ ಅಲ್ಲೇ ಹೋಗೋದ್ರ ಮುಖಾಂತರ ಈ ತರ SC/ST ಕ್ಯಾಟಗರಿ ಅಂತ ಮೆನ್ಷನ್ ಮಾಡಿದಾಗ ಕೆಲವೊಂದು ದಾಖಲೆಗಳನ್ನ ತಗೊಂಡೋಗಿರಿ ನೀವು, ಓಕೆನಾ. ಬಟ್ ಅದರ ಆನಂತರದಲ್ಲಿ ನಿಮ್ಗೆ ಅಡ್ಮಿಷನ್ ಸ್ಲಿಪ್ ಅನ್ನ ಕೊಡ್ತಾರೆ. ಸಿಕ್ಕಿರುವಂತ ಕಾಲೇಜ್ಗೆ ಸ್ಲಿಪ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ದಿನಾಂಕ, ಅದನ್ನ ತಲೆ ಇಟ್ಕೊಳ್ಳಿ. ಸ್ಲಿಪ್ ಅಲ್ಲಿ ಮೆನ್ಷನ್ ಆಗಿರುತ್ತೆ ಆ ದಿನಾಂಕದೊಳಗಡೆ ಅಡ್ಮಿಷನ್ ಸ್ಲಿಪ್ ಅನ್ನ ಪಡ್ಕೊಂಡು ನೀವು ಕಾಲೇಜ್ಗೆ ಅಡ್ಮಿಷನ್ ಆಗಬೇಕಿರುತ್ತೆ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಪ್ರಮುಖವಾಗಿ ಇವಾಗ ಇತರ ಅಭ್ಯರ್ಥಿಗಳು SBI ಬ್ಯಾಂಕ್ನಲ್ಲಿ ಹಣ ಕಟ್ಟಬೇಕಿರುತ್ತೆ. ಯಾವುದೇ SBI ಬ್ಯಾಂಕ್ನಲ್ಲಿ ಹಣ ಕಟ್ಟಬಹುದಾಗಿರುತ್ತೆ. ಅದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋಸ್ಗಳು ಕೂಡ ಇದೆ. ಮತ್ತೆ ಯಾವ ತರ ಚಲನ್ ಡೌನ್ ಮಾಡೋದು ಹಾಗೆ ಅಂತ ವೀಕ್ಷಣೆ ಮಾಡಿ. ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ಇರುತ್ತೆ, ನಿಮಗೆ ಸಿಗುತ್ತೆ. ಸ್ಕ್ರಾಲ್ ಮಾಡ್ಕೊಂಡು ಹೋಗಿ ಅಥವಾ ವಿಡಿಯೋದ ಕೊನೆಯದಲ್ಲೂ ಕೂಡ ನಿಮ್ಗೆ ಕೊಡುವಂತ ಪ್ರಯತ್ನ ಮಾಡಿರ್ತೀವಿ. ಅರ್ಥ ಆಯ್ತು ಅನ್ಕೊಂತೀನಿ. ಇದೀಗ ಬರೋಣ ಈ ಅಭ್ಯರ್ಥಿಗಳಿಗೆ ಸ್ಕ್ರೀನ್ ಮುಖಾಂತರ ನೋಡ್ಕೊಂಡಿದ್ದೀರಾ ಕೊನೆ ದಿನಾಂಕ ಯಾವಾಗಿದೆ ಏನು ಅಂತೆಲ್ಲ. ಪ್ರಮುಖವಾಗಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಇವಾಗ ಸೀಟು ಸಿಕ್ಕಿಲ್ಲ ಅಥವಾ ಸ್ಟಾರ್ ಮಾರ್ಕ್ ಬಂದಿದೆ ಅಥವಾ ಈ ತರ ಅಭ್ಯರ್ಥಿಗಳಿದ್ದಾರೆ ಇದುವರೆಗೂ ಸೆಲೆಕ್ಷನ್ ಅಂದ್ರೆ ಈ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರೇ ಬಂದಿಲ್ಲ ಮಿಸ್ ಆಗಿ ಅಂತಕ್ಕಂಥ ಅಭ್ಯರ್ಥಿಗಳಿರ್ಬೋದು ಏನೇ ಆಗಿರ್ಬೋದು ಒಟ್ಟಿನಲ್ಲಿ ಇಲಾಖೆ ಕಡೆಯಿಂದ ಇದೆ ಅಂತಿಮ ಸುತ್ತ ಅಂತ ಹೇಳಿದ್ರೆ
ಸೊ ಅಲ್ಲಿ ನಾವು ಗಮನಿಸಬಹುದಾಗಿರುತ್ತೆ ಅವ್ರು ಯಾವುದೇ ರೀತಿ ಅಂತಿಮ ಸುತ್ತು ಅಂತ ಮೆನ್ಷನ್ ಕೂಡ ಮಾಡಿಲ್ಲ. ಬಟ್ ಹಾಗಾದ್ರೆ ಅಂತಿಮ ಸುತ್ತೇ ರೀತಿ ಕಾಣ್ತಿರೋದಾಗಿರುತ್ತೆ. ಯಾವ ತರ ಅಂತಂದ್ರೆ ಅಲ್ಲಿ ಲಾಗಿನ್ ಆಗೋದ್ರ ಮುಖಾಂತರ ಚಲನ್ ಜನರೇಟ್ ಅಂತ ಆಪ್ಷನ್ ಕೊಟ್ಟಿರೋದಾಗಿರ ವಿನ ಯಾವುದೇ ರೀತಿಯಾಗಿ ನೆಕ್ಸ್ಟ್ ರೌಂಡ್ ಅಂತ ಆಪ್ಷನ್ ಕೊಟ್ಟಿಲ್ಲ. ಈ ಹಿಂದೆ ನೆಕ್ಸ್ಟ್ ರೌಂಡ್ ಅಂತಕ್ಕಂಥ ಆಪ್ಷನ್ ಇತ್ತು ಅಭ್ಯರ್ಥಿಗಳಿಗೆ. ಆ ರೀಸನ್ ಇಂದ ಹೇಳ್ತಾ ಇರುವಂತದ್ದಾಗಿರುತ್ತೆ. ಮತ್ತೆ ಆ ಒಂದು ಪ್ರಕಟಣೆಯನ್ನು ಕೂಡ ಸ್ಕ್ರೀನ್ ಮುಖಾಂತರ ನೋಡ್ತಿದ್ರಲ್ಲ, ಅಲ್ಲಿ ಕೂಡ ಯಾವುದೇ ರೀತಿಯಾಗಿ ನೆಕ್ಸ್ಟ್ ರೌಂಡ್ ಅಥವಾ ಮುಂದಿನ ಸುತ್ತಿಗೆ ಸಂಬಂಧಪಟ್ಟಂತೆ ಆಪ್ಷನ್ ಎಂಟ್ರಿ ಮಾಡಬಹುದು ಹಾಗೆ ಹೀಗೆ ಅಥವಾ ಪರಿಗಣಿಸ್ತೀವಿ ಸ್ಟಾರ್ ಮಾರ್ಕ್ ಬಂದರು ಹಾಗಾಗಿ ಏನು ಮೆನ್ಷನ್ ಮಾಡಿಲ್ಲ ಅವರು. ಜಸ್ಟ್ ಒಂದು ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆಗಿರೋದಾಗಿರ್ಬೋದು, ನಂತರದಲ್ಲಿ ಒಂದು ಅಡ್ಮಿಷನ್ ಡೇಟ್‌ಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿನ ಕೊಟ್ಟಿದ್ದಾರೆ ವಿನಃ ಯಾವುದೇ ರೀತಿಯಾಗಿ ಮುಂದಿನ ಸುತ್ತು ಹಾಗೆ ಅಂತ ಮೆನ್ಷನ್ ಮಾಡಿಲ್ಲ. ಈ ಪ್ರಕಾರದಲ್ಲಿ ತಿಳ್ಕೊಳ್ಳುವಂತದ್ದರ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿ ನೆಕ್ಸ್ಟ್ ರೌಂಡನ್ನ ಮಾಡ್ತಾರೆ ಅಂತಕ್ಕಂಥ ಯಾವುದೇ ಅಧಿಕೃತ ಮಾಹಿತಿ ಅಂತೂ ಇಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಸೊ 6ನೇ ರೌಂಡೇ ಅಂತಿಮ ಆಗೊಂಡಿರುವಂತ ರೀತಿ ಕಾಣ್ತಾ ಇರೋದಾಗಿರುತ್ತೆ. ಬಟ್ ಹಾಗೇನೇ ಹೇಳ್ಬೋದಾಗಿರುವಂತದ್ದು ಸದ್ಯಕ್ಕೆ ಯಾವುದೇ ರೀತಿ 7ನೇ ರೌಂಡ್ ಮಾಡ್ತಾರೆ ಹಾಗೆ ಹೀಗೆ ನೆಕ್ಸ್ಟ್ ರೌಂಡ್ ಅಂತಕ್ಕಂಥ ಸುದ್ದಿ ಇಲ್ಲ. ಸದ್ಯಕ್ಕೆ ಈ ವರ್ಷಕ್ಕೆ 2025-26ನೇ ಬ್ಯಾಚ್‌ಗೆ 6ನೇ ರೌಂಡೇ ಅಂತಿಮ ಆಗಿರೋ ರೀತಿ ಕಾಣ್ತಿರೋದಾಗಿರುತ್ತೆ. ಸದ್ಯಕ್ಕಿರುವಂತ ಮಾಹಿತಿ ಇದಾಗಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದಾಗ ಕನ್ನಡ ವೇದಿಕೆಯಲ್ಲಿ ಮಾಹಿತಿ ಕೂಡ ಕೊಡ್ತೇವೆ. ಅದಕ್ಕೆ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಟೆಲಿಗ್ರಾಮ್ ಆಗಿರ್ಬೋದು, ಇನ್‌ಸ್ಟಾಗ್ರಾಮ್ ಅಲ್ಲಿ ಹೆಚ್ಚುವರಿ ವೈಯಕ್ತಿಕ ಮಾರ್ಗದರ್ಶನ ಬೇಕು ಅಂದ್ರೆ ಏನು ಮಾಡಬೇಕಾಗಿರೋ ನೆಕ್ಸ್ಟ್ ಕಂಪ್ಲೀಟ್ ಮಾಹಿತಿನ ಇನ್‌ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋರ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದಿರುತ್ತೆ. ಸಾಕಷ್ಟು ಮೆಸೇಜ್‌ಗಳು ಬರ್ತಿರುತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ ಅಭ್ಯರ್ಥಿಗಳಿಗೆ ಇನ್‌ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗಿ ವೈಯಕ್ತಿಕ ಮಾಹಿತಿನ ಪಡ್ಕೊಂತಾ ಇರಬಹುದಿರುತ್ತೆ. ಆಲ್ ದಿ